ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಇವತ್ತಿನ ಸನಾತನ ಕಥನದ ಎಪಿಸೋಡ್ ಅನ್ನುವಂಥದ್ದು, ಇದರಲ್ಲಿ ಮಾತಾಡುವಂತಹ ಟಾಪಿಕ್ ಅನ್ನುವಂಥದ್ದು, ನಾನು ಚಿಕ್ಕ ವಯಸ್ಸಿಂದ ನನಗೆ ಬುದ್ಧಿ ಬಂದಾಗಿಂದ ಲೈಫಲ್ಲಿ ಏನಾಗಬೇಕು ಅಂತ ಅಂದ್ಕೊಳ್ತೀವಿ ಅಲ್ವಾ, ಆವತ್ತಿನಿಂದ ಇವತ್ತಿನವರೆಗೂ ಅದು ನನ್ನ ಫೇವ್ರೇಟ್ ಟಾಪಿಕ್, ಫೇವ್ರೇಟ್ ಸಬ್ಜೆಕ್ಟ್, ಎವ್ರಿಥಿಂಗ್ ರಿಲೇಟೆಡ್ ಟು ಟೈಮ್. ಸೊ ನೀವು ಇನ್ಸ್ಟಾಗ್ರಾಮ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಿದ್ದೀರಾ ಅಂತಂದರೆ ಕಳೆದ 1-2.5 ವರ್ಷದಲ್ಲಿ ಸೊ ನಿಮಗೆ ಗೊತ್ತಿರುತ್ತೆ. ಸೊ ನನ್ನ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬಂದು MSc, ಅದರಲ್ಲೂ ಕೂಡ ಸ್ಪೆಷಲೈಸ್ಡ್ ಇನ್ ಆಸ್ಟ್ರೋಫಿಸಿಕ್ಸ್. ಪರ್ಟಿಕ್ಯುಲರ್ ಟಾಪಿಕನ್ನು ಹೇಳಬೇಕು ಅಂತಂದರೆ ಸ್ಪೆಷಲೈಸ್ಡ್ ಇನ್ ಅಟ್ಮಾಸ್ಫಿಯರಿಕ್ ಆ್ಯಂಡ್ ಸ್ಪೇಸ್ ಸೈನ್ಸ್. ನನಗೆ ಚಿಕ್ಕ ವಯಸ್ಸಿಂದನೂ ಬುದ್ಧಿ ಬಂದಾಗಿಂದನೂ ಸೈನ್ಸ್ ಸಬ್ಜೆಕ್ಟ್, ನಾನು ಅದರ ಸ್ಟೂಡೆಂಟ್ ಆದಾಗಿದ್ದನ್ನು ನನಗಿದ್ದಿದ್ದು ತಲೆಯಲ್ಲಿ ಒಂದೇ, ಸ್ಟಾರ್ಸ್ ಬಗ್ಗೆ ತಿಳ್ಕೋಬೇಕು, ಸ್ಕೈಯನ್ನು ತಿಳ್ಕೋಬೇಕು, ಸ್ಪೇಸನ್ನು ತಿಳ್ಕೋಬೇಕು. ಈ ಯಾವಾಗ 7th 8th ಟೈಮಲ್ಲ, ಯಾವಾಗ ಈ ಬ್ಲ್ಯಾಕ್ ಹೋಲ್ಸ್ ಕಾನ್ಸೆಪ್ಟ್ ಅನ್ನೋದು ಬರುತ್ತೆ, ಟೈಮ್ ಡೈಲೇಷನ್ ಅಂತ ಬರುತ್ತೆ, ಐನ್ಸ್ಟೀನ್ ಅನ್ನುವಂತಹ ಒಬ್ಬ ವಿಜ್ಞಾನಿ ಇದ್ದ, ಏನೇನು ಮಾಡಿದ್ರು ಅವ್ರ ಕೆಲಸನ ಅನ್ನೋದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಐ ಆಲ್ವೇಸ್ ಡ್ರೆಮ್ಟ್ ಆಫ್ ಬಿಕಮಿಂಗ್ ಲೈಕ್ ದ್ಯಾಟ್. ಸೊ ನನಗೆ ಈ ಸ್ಪೇಸ್ ರಿಲೇಟೆಡ್, ಸ್ಟಾರ್ಸ್ ರಿಲೇಟೆಡ್, ಬ್ಲ್ಯಾಕ್ ಹೋಲ್ಸ್ ರಿಲೇಟೆಡ್, ಡಾರ್ಕ್ ಎನರ್ಜಿ ರಿಲೇಟೆಡ್ ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್, ಫ್ಯಾಸಿನೇಟೆಡ್. ಹಾಗಾಗಿ ನನ್ನ ಎಜುಕೇಷನ್ ಅನ್ನುವಂಥದ್ದು ಅದರಲ್ಲೇ ಮುಂದುವರ್ಕೊಂಡು ಹೋಗಿದೆ. ಆ್ಯಂಡ್ ಆ ಎಜುಕೇಷನ್ ಹಾಗೆ ಮುಂದುವರ್ಕೊಂಡು ಹೋಗಿದ್ದಕ್ಕೇ ನಾನು ಈ ವ್ಯಕ್ತಿ ಆಗಿದ್ದೀನಿ. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಟು ದ ಹೋಲ್ ಆಫ್ ಯೂನಿವರ್ಸ್ ಫಾರ್ ದ್ಯಾಟ್. ಸೊ ಇವತ್ತಿನ ಟಾಪಿಕ್ ಅನ್ನುವಂಥದ್ದು ಏನಿದೆ ಅಲ್ಲ, ಕೇವಲ ಸೈನ್ಸ್ ಸ್ಟೂಡೆಂಟ್ಸ್ಗೆ ಅಂತಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೆ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ಯಾಕೆಂತಂದರೆ ಸಬ್ಜೆಕ್ಟ್ ಆಗಿದೆ ಟೈಮ್ ಟ್ರಾವೆಲಿಂಗ್, ಟೈಮ್ ಡೈಲೇಷನ್ ಅಂತ ಹೇಳಿ, ಅಥವಾ ನೀವೊಂದು ಸ್ವಲ್ಪ ಫಿಸಿಕ್ಸ್ ನಿಮಗೆ ಗೊತ್ತು ಅಂತಂದರೆ, ಐನ್ಸ್ಟೀನ್ ಗೊತ್ತಿದ್ದಾರೆ ಅಂತಂದರೆ, ಥಿಯೋರಿ ಆಫ್ ರಿಲೇಟಿವಿಟಿ ಅನ್ನುವಂಥದ್ದು ಅವತ್ತಿನಿಂದ ಇವತ್ತಿನವರೆಗೆ ಇವತ್ತಿನ ಪ್ರಪಂಚದಲ್ಲಿ ನಾವು ಕ್ವಾಂಟಮ್ ಫಿಸಿಕ್ಸನ್ನು ತೊಗೊಂಡ್ವಿ ಅಂತಂದರೆ ಎಲ್ಲ ಡಿಸ್ಕವರಿ ನಡೀತಾ ಇರೋದು, ಇನ್ವೆನ್ಷನ್ ನಡೀತಾ ಇರೋದು, ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದಿರೋದು ಅಂತಂದರೆ ಈ ಟೈಮ್ ಟ್ರಾವೆಲಿಂಗ್ ಅನ್ನೋದಕ್ಕೆ ಸಂಬಂಧಪಟ್ಟಿರುವಂತಹ ಸಾಕಷ್ಟು ಟಾಪಿಕ್, ದೊಡ್ಡ ಸಬ್ಜೆಕ್ಟ್ ಇದು. ಇದರಲ್ಲಿ ಸಾಕಷ್ಟು ಬ್ರಾಂಚಸ್ ಅನ್ನೋದು ಇದೆ. ಆದರೆ ಪ್ರತಿಯೊಬ್ಬರಿಗೂ ಕ್ಯೂರಿಯಾಸಿಟಿ ಇರೋದು, ಇದನ್ನು ಪ್ರಾಕ್ಟಿಕಲ್ ಲೈಫಲ್ಲಿ ಮಾಡೋಕ್ಕೆ ಸಾಧ್ಯ ಇದೆಯಾ, ಹಾಗೇನಾದರೂ ಮೊದಲು ನಮ್ಗೆ ನೋಡೋಕೆ ಸಿಗಿದ್ಯಾ. ಈ ರೀತಿ ಮೈಥಾಲಜಿಕಲ್ ಕೆಲವೊಂದಷ್ಟು ಸ್ಟೋರಿ ಕೇಳೋಕೆ ಸಿಗುತ್ತೆ. ಕೆಲವೊಬ್ಬರು ತಮ್ಮ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕ್ಲೇಮ್ ಮಾಡ್ಕೊಳ್ಳೋರಿದ್ದಾರೆ. ಇನ್ನೂ ಕೆಲವು ಜನ ಪ್ರಾಕ್ಟಿಕಲಿ ಅದು ಸಾಧ್ಯ ಇಲ್ಲ, ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಹತ್ರ ಏನು ಅವೈಲೇಬಲ್ ನಾಲೆಜ್ ಅನ್ನುವಂಥದ್ದು ಇದೆ ಅದು ಪಾಸಿಬಿಲಿಟಿಯಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಇನ್ನೂ ಕೆಲವು ಜನ ಯಾರು ತುಂಬ ಸೀಕ್ರೆಟಿವ್ ಆಗಿರ್ತಾರಲ್ವ, ಅಂದರೆ ಅದನ್ನು ನಾನು ಒಪ್ಪಿಕೊಂಡ್ರೆ ಜನ ನನ್ನನ್ನು ಹುಚ್ಚ ಅಂತ ಕರಿಬೋದು, ಅಥವಾ ಈ ಒಂದು ವಿಜ್ಞಾನ ಅನ್ನುವಂಥದ್ದನ್ನು, ಈ ಒಂದು ಜ್ಞಾನ ಅನ್ನುವಂಥದ್ದನ್ನು ಪ್ರತಿಯೊಬ್ಬರಿಗೂ ಹೇಳ್ಕೊಂಡ್ರೆ ದರ್ ಇಸ್ ನೋ ಪಾಯಿಂಟ್ ಅಂತ ಕೆಲವೊಂದಷ್ಟು ಜ್ಞಾನದ ಅಂಶಗಳನ್ನು ಎಲ್ರಿಗೂ ಅವೈಲೇಬಲ್ ಆಗೋ ರೀತಿಯಲ್ಲಿ ಇಡೋದಿಲ್ಲ. ಸೊ ಅಂಥ ಒಂದು ಕಾಂಟ್ರವರ್ಸಿಯಲ್, ಫ್ಯಾಸಿನೇಟಿಂಗ್ ಸಬ್ಜೆಕ್ಟ್ ಅಂತಂದರೆ ಟೈಮ್ ಟ್ರಾವೆಲಿಂಗ್. ಈ ಟೈಮ್ ಟ್ರಾವೆಲಿಂಗ್ಗೆ ಸಂಬಂಧಪಟ್ಟ ಹಾಗೆ ಬೇಕಾದಷ್ಟು ಸೈನ್ಸ್ ಫಿಕ್ಷನ್ ಫಿಲ್ಮ್ ಅಂತ ಬಂದಿದೆ. ಫಿಕ್ಷನ್ ಅಂತ ಯಾಕೆ ಕರಿತೀವಿ ಅಂತಂದರೆ, ಅಗೇನ್ ನಮ್ಮ ಹತ್ರ ಪ್ರೂವ್ ಮಾಡೋಕ್ಕೆ ಇನ್ಸ್ಟ್ರೂಮೆಂಟ್ ಇಲ್ಲ, ಆ ರೀತಿ ಪಾಸಿಬಿಲಿಟಿ ಇದೆ ಅಂತ. ಬಟ್ ಈ ಸೈಫೈ ಅಂತ ಏನು ಜಾನರ್ ಬಂದಿದೆ ಸಿನಿಮಾದಲ್ಲಿ, ಇದು ಹಾಲಿವುಡ್ನಲ್ಲಿ ತುಂಬ ಓಡುವಂತಹ ಸಿನಿಮಾ. ಎಸ್ಪೆಷಲಿ ನಾನು ಅಂದರೆ ಕಾಯ್ತಾ ಇರ್ತೀನಿ ಅಂಥ ಸೈಫೈ ಸಿನಿಮಾ ಬಂತು ಅಂತಂದರೆ ಇದ್ರ ಕಾನ್ಸೆಪ್ಟ್ ಏನು, ಹೆಂಗೆ, ಎಷ್ಟು ಚೆನ್ನಾಗಿ ನರೇಟ್ ಮಾಡ್ತಾರೆ ಡೈರೆಕ್ಟರ್, ನೋಡೋಣ. ನನ್ನ ಪ್ರಕಾರ ನಾನು ನೋಡಿರೋ ಇಲ್ಲಿವರೆಗಿನ ಬೆಸ್ಟ್ ಸೈಫೈ ನನಗೆ ಕನ್ವಿನ್ಸಿಂಗ್ ಅನ್ನಿಸ್ತು. ಹಾಗೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರೋದಿರುತ್ತಲ್ವ, ಆ ಒಂದು ಥಾಟ್ ಪ್ರೊಸೆಸ್ ಇನಿಷಿಯೇಟ್ ಆಗುತ್ತಲ್ವ, ಅಂಥ ಬೆಸ್ಟ್ ಎಕ್ಸ್ಪ್ಲೇನ್ಡ್ ಸಿನಿಮಾ ಅಂತಂದರೆ ಸೈಫೈಯಲ್ಲಿ ಇಂಟರ್ಸ್ಟೆಲ್ಲಾರ್. ಸೊ ಈ ವೆಬ್ ಸೀರೀಸಲ್ಲಿ ಯಾವುದಾದ್ರೂ ಹಾಗೆ ಟೈಮ್ ರಿಲೇಟೆಡ್ ಆಗಿ ಬೆಸ್ಟ್ ವೇಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾರಾದರೂ ಒಂದು ವೆಬ್ ಸೀರೀಸ್ನ ಮೂಲಕ ಅಂತಂದರೆ ಅದು ಡಾರ್ಕ್. ಸೊ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಸನಾತನ ಧರ್ಮ ಅನ್ನುವಂಥದ್ದು, ಅದರಲ್ಲಿ ಇರುವಂತಹ ಉಲ್ಲೇಖ ಅನ್ನುವಂಥದ್ದು, ಟೈಮ್ ಟ್ರಾವೆಲಿಂಗ್ ಅನ್ನೋದು ವೆರಿ ಮಚ್ ಪಾಸಿಬಲ್ ಅನ್ನೋದನ್ನು ಹೇಗೆ ಹೇಳುತ್ತೆ ಅನ್ನೋದನ್ನು ಒಂದು ಕಥೆಯ ರೂಪದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಟೈಮ್ ಟ್ರಾವೆಲಿಂಗ್ ಅಂತಂದರೆ ಏನು, ಟೈಮ್ ಡೈಲೇಷನ್ ಅಂತಂದರೆ ಏನು, ಇದರ ಪಾಸಿಬಿಲಿಟಿ ಮುಂದೊಂದಿನ ಸಾಧ್ಯ ಆಗಬಹುದಾ, ಆಗದೇ ಇರಬಹುದಾ, ಅಥವಾ ಹಿಂದೊಂದು ಟೈಮಲ್ಲಿ ಈ ಟೆಕ್ನಾಲಜಿ ನಮಗೆ ಅವೈಲೇಬಲ್ ಇದ್ದು ಇವಾಗ ನಮಗೆ ಅದರ ನಾಲೆಜ್ ಅನ್ನೋದು ಲೂಸ್ ಆಗಿದೆಯಾ, ಇದೆಲ್ಲದಕ್ಕೂ ಒಂದು ಡೀಟೇಲ್ಡ್ ಒಪಿನಿಯನ್ ಓರಿಯೆಂಟೆಡ್ ಎಪಿಸೋಡನ್ನು ನೋಡೋಕ್ಕಿದ್ದೀರಾ ನೀವು. ಹಾಗಾಗಿ ಎಸ್, ದಿಸ್ ಈಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್. ಸೊ ಟೈಮ್ ಟ್ರಾವೆಲಿಂಗ್ ಅಂತಂದರೆ ನಾನು ಸ್ಟಾರ್ಟಿಂಗಿಂದ ನಿಮಗೆ ಬೇಸಿಕ್ಕಿಂದ ಹೇಳೋ ಪ್ರಯತ್ನ ಮಾಡ್ತೀನಿ. ನೀವು ಸೈನ್ಸ್ ಸ್ಟೂಡೆಂಟ್ ಆಗೋದ್ರೂ ಪರವಾಗಿಲ್ಲ, ನಿಮಗೆ ಇದು ಅರ್ಥ ಆಗುತ್ತೆ. ಸೊ ನಮ್ಮ ಪ್ರಪಂಚ ಅನ್ನುವಂಥದ್ದು ಏನಿದೆ ಅದನ್ನು 3D ವರ್ಲ್ಡ್ ಅಂತ ಕರೀತಾರೆ. ಅಂದರೆ 3 ಡೈಮೆನ್ಷನ್ ಇರುತ್ತೆ, ಹೈಟ್, ವಿಡ್ತ್
ಆ್ಯಂಡ್ ಡೆಪ್ತ್. ಈ 3 ಕೋಆರ್ಡಿನೇಟ್ಸ್ ಇದ್ದರೆ, ಅಂದರೆ ನಾವಿವಾಗ ಒಂದು ಮ್ಯಾಪ್ ತೊಗೊಂಡ್ವಿ ಅಂತಂದರೆ, ಒಂದು ಗ್ಲೋಬ್ ತೊಗೊಂಡ್ವಿ ಅಂತಂದರೆ, ಒಂದು ಪ್ಲೇಸ್ ಎಲ್ಲಿದೆ ಅಂತ ನಾವು ಲೊಕೇಟ್ ಮಾಡ್ತೀವಿ ಹೇಳಿ. ಅದರ ಲ್ಯಾಟಿಟ್ಯೂಡ್ ಏನು, ಅದರ ಲಾಂಗಿಟ್ಯೂಡ್ ಏನು, ಹಾಗೆ ಅದರ ಆಲ್ಟಿಟ್ಯೂಡ್ ಏನು ಅನ್ನೋದನ್ನು ನಾವು ಮೆನ್ಷನ್ ಮಾಡ್ತೀವಿ. ಸೊ ಆವಾಗ ಆ ಪ್ಲೇಸ್ ಲೊಕೇಟ್ ಆಗುತ್ತೆ. ಇದನ್ನು ಅಬ್ಸರ್ವೇಬಲ್ ಯೂನಿವರ್ಸ್ನ ಕೋಆರ್ಡಿನೇಟ್ಸ್ ಅಂತ ಕರೀತಾರೆ. ಇದಕ್ಕೆ ಐನ್ಸ್ಟೀನ್ ಇನ್ನೊಂದು ಡೈಮೆನ್ಷನ್ ಅನ್ನು ಆ್ಯಡ್ ಮಾಡ್ತಾರೆ. ಅದನ್ನು ಟೈಮ್ ಅಂತ ಹೇಳಿಬಿಟ್ಟು ಈ 3 ಕೋಆರ್ಡಿನೇಟ್ಸ್ನ ಜೊತೆಗೆ ಟೈಮ್ನ ಒಂದು ಕೋಆರ್ಡಿನೇಟ್ ಸೇರಿಕೊಂಡಾಗ ಅಲ್ಲಿ 4 ಡೈಮೆನ್ಷನಲ್ ಕೋಆರ್ಡಿನೇಟ್ ರೆಪ್ರೆಸೆಂಟೇಷನ್ ಅನ್ನೋದು ಶುರುವಾಗುತ್ತೆ. ಆದರೆ ಅದನ್ನು ನಾವು ನೋಡೋದಿರುತ್ತಲ್ವ, ಅದು 3D ಆಗೇ ಇರುತ್ತೆ. ಯಾಕೆಂತಂದರೆ ಟೈಮ್ ಅನ್ನುವಂಥದ್ದು ಫಿಕ್ಸ್ಡ್ ಇಲ್ಲ. ಅಂದರೆ ಏನು, ಇವಾಗ ನಾನು ನಿಮ್ಗೊಂದು ವಸ್ತು ತೋರಿಸ್ತೀನಿ ಅಂತ ತಿಳ್ಕೊಳ್ಳಿ. ಸಪೋಸ್ ಈ ಫೋನನ್ನು ತೋರಿಸ್ತೀನಿ ನಾನು. ಇದ್ರದ್ದು ಹೈಟ್ ಒಂದು ಪರ್ಟಿಕ್ಯುಲರ್ ಆಗಿರುತ್ತೆ, ವಿಡ್ತ್ ಒಂದು ಪರ್ಟಿಕ್ಯುಲರ್ ಆಗಿರುತ್ತೆ, ಹಾಗೆ ಇದರ ಡೆಪ್ತ್ ಅನ್ನುವಂಥದ್ದು ಏನಿದೆ ಅದು ಪರ್ಟಿಕ್ಯುಲರ್ ಆಗಿರುತ್ತೆ. ಆದರೆ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಟೈಮ್ ಅನ್ನುವಂಥದ್ದು ಏನಿದೆ ಅಲ್ವಾ, ಇದು ರಿಲೇಟಿವ್. ನೀವು ಯಾವ ಟೈಮಲ್ಲಿ ನೋಡ್ತಾ ಇದ್ದೀರಾ, ನಾನು ಈ ವಿಡಿಯೋ ಮಾಡ್ತಿದ್ದೀನಲ್ವ, ನೀವು ಯಾವ ಟೈಮಲ್ಲಿ ನೋಡ್ತಿದ್ದೀರಾ ಅನ್ನೋದು ಆ ಟೈಮ್ ಕೋಆರ್ಡಿನೇಟ್ಗೆ ರಿಲೇಟಿವ್. ಹಾಗಾಗಿ ಟೈಮ್ ಅನ್ನುವಂಥದ್ದು ಫಿಕ್ಸ್ಡ್ ಇಲ್ಲ. ಇದನ್ನೇ ಐನ್ಸ್ಟೀನ್ ಅವರ ಥಿಯರಿ ಆಫ್ ರಿಲೇಟಿವಿಟಿ, ಅಂದರೆ ಟೈಮ್ ಅನ್ನುವಂಥದ್ದು ಏನಿದೆ ಅದು ರಿಲೇಟಿವ್, ಅದು ಫಿಕ್ಸ್ಡ್ ಎಂಟಿಟಿ ಅಲ್ಲ. ಇದನ್ನ ನಿಮಗೆ ಎಲ್ಲಿ ನೋಡೋಕೆ ಸಿಗುತ್ತೆ ಸೇಮ್ ಸ್ಟೇಟ್ಮೆಂಟ್ ಅಂತಂದರೆ ನಮ್ಮ ವೇದಗಳಲ್ಲಿ, ಉಪನಿಷತ್ಗಳಲ್ಲಿ. ಹೆಂಗೆ ಅಂತಂದರೆ ಅಲ್ಲಿ ನೀಟಾಗಿ ಮೆನ್ಷನ್ ಮಾಡ್ತಾರೆ, ಸಮಯ ಅನ್ನುವಂಥದ್ದು ಲೀನಿಯರ್ ಅಲ್ಲ. ಅಂದರೆ ನಾನು ನೀವು ಅಂದ್ಕೊಂಡಂಗೆ ಎಲ್ಲೋ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ, ಎಲ್ಲೋ ಒಂದು ಎಂಡಿಂಗ್ ಪಾಯಿಂಟ್ ಇರುತ್ತೆ, ಇದ್ರ ನಡುವೆ ನಡೆಯೋದೇ ಟೈಮ್ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಟೈಮ್ ಅನ್ನುವಂಥದ್ದು ಹಿಂಗಿರುವಂಥದ್ದು, ಅಂದರೆ ಸರ್ಕಲ್ ಆಗಿ ಇರುವಂಥದ್ದು, ಸೈಕ್ಲಿಕ್. ಆ ಸೈಕಲಲ್ಲಿ ನೀವು ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು, ಎಂಡಿಂಗ್ ಪಾಯಿಂಟ್ ಯಾವುದು ಅಂತಂದರೆ ಎಲ್ಲವೂ ಸ್ಟಾರ್ಟಿಂಗ್, ಎಲ್ಲವೂ ಎಂಡಿಂಗ್. ಹಾಗಾಗಿಯೇ ಈ ಸಂಸಾರ ಅನ್ನುವಂಥದ್ದು ಮಾಯೆ ಅಂತ ಯಾಕೆ ಕರಿತೀವಿ? ಇದು ಒಂದು ಲೂಪ್. ಸ್ಟಾರ್ಟಿಂಗ್ ಎಂಡಿಂಗ್ ಪಾಯಿಂಟ್ ಗೊತ್ತಿಲ್ಲ. ಇದರ ಮೂಲಕನೇ ಹುಟ್ಟು, ಸಾವು, ಮರುಹುಟ್ಟು, ಇದು 3 ಸೈಕ್ಲಿಕಲ್ಲಿ ನಡೀತಾನೆ ಇರುತ್ತೆ ಅನ್ನುವಂತಹ ಇಂಟರ್ಪ್ರಿಟೇಷನ್ ಬರೋದು. ಹಾಗಾಗಿ ಇವತ್ತಿನ ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ನೀವು ಓದೋಕೆ ಹೋದ್ರಿ ಅಂತಂದರೆ ಟೈಮನ್ನು ಲೀನಿಯರ್ ಅಂತ ಕರೆಯೋದೇ ಇಲ್ಲ. ಟೈಮ್ ಈಸ್ ಸೈಕ್ಲಿಕ್. ಹಾಗೆ ಈ ಯೂನಿವರ್ಸ್ ಅನ್ನುವಂಥದ್ದು ಕೂಡ ಸೈಕ್ಲಿಕ್ ಫಾರ್ಮೇಷನ್ ಅನ್ನೋದನ್ನು ಸೈನ್ಸ್ ಹೇಳುತ್ತೆ. ಸೊ ಈ ಒಂದು ಟೈಮ್ ಟ್ರಾವೆಲಿಂಗ್ ಅನ್ನೋದು ಏನಿದೆ, ಟೈಮ್ ಡೈಲೇಷನ್ ಆಗುವಂಥದ್ದು ಏನಿದೆ, ಟೈಮ್ ಡೈಲೇಷನ್ ಅಂತಂದರೆ ಶಾರ್ಟ್ ಆಗಿ ಹೇಳ್ತೀನಿ. ಸೊ ಇವಾಗ ಹೇಳ್ತಾ ಇರೋದಲ್ಲ ನಾನು ಮತ್ತೆ ಬೇಸಿಕ್ ಸೈನ್ಸ್, ಯಾವುದೂ ಕೂಡ ಮಾಸ್ಟರ್ಸ್ ಮಾಡುವಾಗ ಅಥವಾ PhD ಮಾಡುವಾಗ ಹೇಳ್ತಾ ಇರೋದಲ್ಲ. ನಮಗೆಲ್ರಿಗೂ ಸ್ಕೂಲ್ ಲೆವೆಲಲ್ಲಿ ಒಂದು ಕಾನ್ಸೆಪ್ಟ್ ಇತ್ತು, ಟ್ವಿನ್ ಪ್ಯಾರಡಾಕ್ಸ್. ಟ್ವಿನ್ ಪ್ಯಾರಡಾಕ್ಸಲ್ಲಿ ಏನಿರುತ್ತೆ ಅಂತಂದರೆ, ಇಬ್ಬರು ಅವಳಿ ಜವಳಿ ಇರ್ತಾರೆ. ಆ ಅವಳಿ ಜವಳಿಯಲ್ಲಿ ಅವಳಿಯನ್ನು ಭೂಮಿ ಮೇಲೆ ಇಟ್ಟುಬಿಟ್ಟು ಜವಳಿಯನ್ನು ಸ್ಪೇಸ್ಗೆ ಕಳಿಸ್ತಾರೆ. ಸ್ವಲ್ಪ ವರ್ಷ ಆದಮೇಲೆ ಈ ಅವಳಿಗೆ ಆಗುವಂತಹ ಏಜ್ ಇದೆ ಅಲ್ವಾ, that is not going to be matching with the same twin brother who is been in the space. ಅಂದರೆ ಒಂದು ಆಬ್ಜೆಕ್ಟ್ನ ಸ್ಪೀಡ್ ಜಾಸ್ತಿ ಆದಂಗೆಲ್ಲ ಟೈಮ್ ಡೈಲೇಟ್ ಆಗುತ್ತೆ. ಅದು ಗ್ರಾವಿಟೇಷನಲ್ ಫೀಲ್ಡ್ ಮೇಲೆ ಸಹ ಇಂಪ್ಯಾಕ್ಟನ್ನು ಹೊಂದಿರೋದ್ರ ಕಾರಣಕ್ಕೋಸ್ಕರ ಯಾರು ಭೂಮಿಯಲ್ಲಿ ಉಳ್ಕೊಂಡಿದ್ರು ಅವನಿಗೆ ಜಾಸ್ತಿ ಏಜ್ ಆಗಿರುತ್ತೆ, ಯಾರು ಸ್ಪೇಸಲ್ಲಿ ಇದ್ದರೂ ಅವನಿಗೆ ಕಡಿಮೆ ಏಜ್ ಆಗಿರುತ್ತೆ. ಸೊ ಇದನ್ನು ಟೈಮ್ ಡೈಲೇಷನ್ ಅಂತ ಕರೀತಾರೆ, ಸಿಂಪಲ್ ಆಗಿ ಹೇಳ್ತಾ ಇರೋದು. ಈ ಟೈಮ್ ಟ್ರಾವೆಲಿಂಗ್ ಅನ್ನುವಂಥದ್ದು, ಈ ಟೈಮ್ನ ರಿಲೇಟಿವಿಟಿ ಅನ್ನುವಂಥದ್ದು, ಇದನ್ನು ನಮ್ಮ ಒಂದು ಶಾಸ್ತ್ರದಲ್ಲಿ ನರೇಟ್ ಮಾಡಿದ್ದಾರೆ. ಕೇವಲ ಒಂದು ಅಂತಲ್ಲ, ದೆರ್ ಆರ್ ಮೆನಿ ಇನ್ಸಿಡೆನ್ಸಸ್, ಮೆನಿ ಮೆನ್ಷನಿಂಗ್. ಬಟ್ ಅದರಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅಂತ ನನಗನ್ಸಿದ್ದು ಆ ಒಂದು ಕಥೆಯನ್ನು ನಿಮಗೆ ಹೇಳ್ತೀನಿ. ಸತ್ಯಯುಗದ ಕಾಲದಲ್ಲಿ ಅಗೇನ್ ಈ ಯುಗ ಅನ್ನುವಂಥದ್ದು ಕೂಡ ಸೈಕ್ಲಿಕ್. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಮತ್ತೆ ಸತ್ಯಯುಗ, ದಟ್ ಈಸ್ ಗೋಯಿಂಗ್ ಟು ಬಿ ರಿಪೀಟಿಂಗ್ ಲೂಪ್ ಥರದಲ್ಲಿ. ಸತ್ಯಯುಗದ ಟೈಮಲ್ಲಿ ಇಕ್ಷ್ವಾಕು ಮನೆತನೆಗೆ ಸೇರಿರುವಂತಹ ಒಬ್ಬ ರಾಜ ಇರ್ತಾನೆ. ಆ ರಾಜನ ಹೆಸರು ಬಂದು ಕಕುದ್ಮಿ ಅಂತ. ಈ ಕಕುದ್ಮಿಗೆ ನೋಡೋಕೆ ತುಂಬ ಅಂದರೆ ತುಂಬ ಸುಂದರವಾಗಿರುವಂತಹ, ಹಾಗೆ ಈ ಸರ್ವಗುಣ ಸಂಪನ್ನ ಅಂತ ಕರೀತಾರಲ್ವ, ಅಂಥ ಒಂದು ಸುಂದರಿ ಮಗಳಿರ್ತಾರೆ. ಅವಳು ಪ್ರಾಯಕ್ಕೆ ಬಂದಾಗ ಈ ಅಪ್ಪನಿಗೆ ತುಂಬ ಟೆನ್ಷನ್ ಆಗುತ್ತೆ.
ಯಾರನ್ನ ಹುಡುಕೋದು ಅಂದರೆ ಮಗಳು ನೋಡೋಕೆ ಚೆನ್ನಾಗಿದ್ದಾಳೆ, ಶಾಸ್ತ್ರ ಗೊತ್ತು, ಅವಳಿಗೆ ಗುಣ ಇದೆ, ಒಳ್ಳೆ ಮನಸ್ಸಿದೆ, ಎಲ್ಲದೂ ಇದೆ ಅಂದರೆ ಅವಳಿಗೆ ಈಕ್ವಲಿ ಇರುವಂತಹ ಪಾರ್ಟ್ನರನ್ನು ಹುಡುಕಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾರು ನೋಡಿದ್ರು ಅವನಿಗೆ ಕಂಪ್ಲೀಟ್ಲಿ ಇವನನ್ನ ತನ್ನ ಅಳಿಯನನ್ನಾಗಿ ಮಾಡ್ಕೋಬಹುದು, ಇವಳಿಗೆ ವ್ಯಾಲೆಂಟ್ ಇವನು ಅನ್ನೋ ಥರದಲ್ಲಿ ಫೀಲೇ ಆಗೋದಿಲ್ಲ. ಯಾರನ್ನಪ್ಪ ಅಂದರೆ ಯಾವಾಗಲೂ ಹಾಗೆ ನಿಮ್ಮ ಮೆಚುರಿಟಿ ಲೆವೆಲ್ಲು, ನಿಮ್ಮ ನೋಡೋಕೆ ಫಿಸಿಕಲ್ ಅಪಿಯರೆನ್ಸು ಜಾಸ್ತಿ ಆದಂಗೆ, ನಿಮ್ಮ ಇಮೋಷನಲ್ ಕೋಶಂಟ್ ಜಾಸ್ತಿ ಇದ್ದಂಗೆ, ನಿಮ್ಮ ಸ್ಟೆಬಿಲಿಟಿ ಜಾಸ್ತಿ ಇದ್ದಂಗೆ ಈಕ್ವಲ್ ಪಾರ್ಟ್ನರನ್ನು ಹುಡುಕೋದು ತುಂಬ ಕಷ್ಟ ಆಗುತ್ತೆ. ತಂದೆಗೆ ಅದಕ್ಕಿಂತ ಕಡಿಮೆ ಯಾರೋ ಒಬ್ಬನ ಮಗನನ್ನು ತಂದುಬಿಟ್ಟು ಅಳಿಯನನ್ನು ಮಾಡ್ಕೊಳ್ಳೋದು ಇಷ್ಟ ಇರೋದಿಲ್ಲ. ಯಾವತ್ತೂ ಕೂಡ ಸಂಬಂಧ ಅನ್ನುವಂಥದ್ದು ಅಥವಾ ಕಂಪ್ಯಾನಿಯನ್ಶಿಪ್ ಅನ್ನುವಂಥದ್ದು ಸಮಾನ ಮನಸ್ಕರ ನಡುವೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವನು ಮಗಳಿಗೆ ಅರ್ಜೆಂಟ್ ಮಾಡದೆ ಯಾರ್ಯಾರು ಯೋಗ್ಯ ಅಂತ ಅವನಿಗೆ ಅನ್ನಿಸ್ತಾರೆ ಅವ್ರದ್ದೆಲ್ಲ ಒಂದು ಲಿಸ್ಟ್ ಮಾಡ್ಕೊಳ್ತಾನೆ. ಲಿಸ್ಟ್ ಮಾಡಿಕೊಂಡು ಬಹುಶಃ ಇದು ನನ್ನ ಹತ್ರ ಬಗೆಹರಿಯುವಂತಹ ಸಮಸ್ಯೆ ಅಲ್ಲ, ಬ್ರಹ್ಮ ಅಂತ ಯಾರನ್ನ ಕರಿತೀವಿ ಅವನ ಹತ್ರ ಹೋಗಿ ಒಂದು ಸೆಕೆಂಡ್ ಒಪಿನಿಯನ್ ತಗೊಂಡ್ಬಿಡೋಣ. ಸೊ ದಟ್ ಸೃಷ್ಟಿಕರ್ತನಿಗೆ ಗೊತ್ತಿಲ್ಲದೋಗಿರುವಂಥದ್ದು ಏನಿದೆ ಈ ಪ್ರಪಂಚದಲ್ಲಿ. ಹಾಗಾಗಿ ಭೂಲೋಕವನ್ನ ಬಿಟ್ಟು ಒಂದು ಕಾಸ್ಮಿಕ್ ವೋಯೇಜನ್ನು ತಗೊಂಡು ಬ್ರಹ್ಮಲೋಕವನ್ನು ಸೇರ್ತಾನೆ. ಸೊ ನಮ್ಮ ಪ್ರತಿಯೊಂದು ಪುರಾಣದಲ್ಲಿ ಲೋಕಗಳ ಉಲ್ಲೇಖ ಅನ್ನುವಂಥದ್ದು ಬರುತ್ತೆ. ಬ್ರಹ್ಮಲೋಕದನ್ನ ಹೈಯೆಸ್ಟ್ ಅಂತ ಕರೆದ್ರೆ ಪಾತಾಳ ಲೋಕವನ್ನ ಲೋವೆಸ್ಟ್ ಅಂತ ಕರಿತೀವಿ. ಆ ಉಲ್ಲೇಖದ ಪ್ರಕಾರ ಭೂಮಿ ಅನ್ನುವಂಥದ್ದು ಏನಿದೆ ದಟ್ ಈಸ್ 7th ಲೋಕ. ಈ ಲೋಕವನ್ನ ನಾನು ಲೂಸ್ ಆಗಿ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂದ್ರೆ ರೆಲ್ಮ್. ಇವಾಗ ನಾವು ಆಡು ಭಾಷೆಯಲ್ಲಿ ಮಾತಾಡ್ತೀವಲ್ವಾ, ನನ್ನ ಪ್ರಪಂಚದಲ್ಲಿ ಅಂತಂದ್ರೆ ನನ್ನ ಮಾನಸಿಕ ಸ್ಥಿತಿಗತಿ, ನನ್ನ ಇಮೋಷನಲ್ ಸ್ಥಿತಿಗತಿಗೆ ಆಧಾರದ ಮೇಲೆ ನಂದೊಂದು ಪ್ರಪಂಚ ಅನ್ನೋದನ್ನ ನಾನು ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ, ನೀವು ಒಂದು ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ, ಅದನ್ನೇ ರೆಲ್ಮ್ ಅಂತ ಹೇಳ್ತಾರೆ. ಆ ಪ್ರಪಂಚ ನನಗೆ ರಿಯಲ್, ಬೇರೆಯವರಿಗೆ ಆ ಪ್ರಪಂಚದ ಎಕ್ಸಿಸ್ಟೆನ್ಸ್ ಇದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲದೇ ಇರಬಹುದು, ಗೊತ್ತಿದ್ದು ಇರಬಹುದು, ಆದ್ರೆ ಅದು ನನಗೆ ಸತ್ಯ, ನನ್ನ ರಿಯಾಲಿಟಿ, ದಟ್ಸ್ ಮೈ ರೆಲ್ಮ್. ಸೊ ಈ ಭೂಲೋಕದಿಂದ ಯಾವಾಗ ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ಹೆಂಗ್ ಹೋದ ಅಂತಂದ್ರೆ ಇದು ಅಗೇನ್ ಕಥೆಯ ರೆಪ್ರೆಸೆಂಟೇಷನ್, ಅದರ ಒಳಗಡೆ ಇರುವಂತಹ ಇನ್ಫಾರ್ಮೇಶನ್ ಅನ್ನ ಕೋಡ್ ಮಾಡಕ್ಕೆ ನೋಡಿ ಹೆಂಗ್ ಹೋದ ಅಂತ ಕೇಳಿದ್ವಿ ಅಂತಂದ್ರೆ ಇದರ ಎಸೆನ್ಸ್ ಲೂಸ್ ಆಗುತ್ತೆ. ಹೆಂಗ್ ಹೋದ ಅನ್ನುವಂತಹ ಟೆಕ್ನಾಲಜಿ ನಮಗೆ ಗೊತ್ತಿತ್ತು ಅಂತಂದ್ರೆ ಇವತ್ತು ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ವಿ ಹ್ಯಾವ್ ಲಾಸ್ಟ್ ದ ಇನ್ಫಾರ್ಮೇಶನ್. ಹೆಂಗ್ ಹೋದ ಅದನ್ನೇ ಹುಡುಕ್ತಾ ಇರೋದು, ಅದನ್ನೇ ಸೈನ್ಸ್ ಅನ್ನೋದು. ಸೊ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಬ್ರಹ್ಮಲೋಕದಲ್ಲಿ ಗಂಧರ್ವರೆಲ್ಲ ಒಂದು ಸಭೆ ಸಮಾರಂಭ ಏನು ಸೆಲೆಬ್ರೇಷನ್ ಅನ್ನೋದಿರುತ್ತೆ ಅದನ್ನ ಮಾಡ್ತಾ ಇರ್ತಾರೆ. ಬ್ರಹ್ಮ ಕೂಡ ತಲ್ಲೀನನಾಗಿರ್ತಾನೆ. ಬಹಳಷ್ಟು ಜನರಿಗೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಬ್ರಹ್ಮ ಅಂತಂದ್ರೆ ಯಾವುದೋ ಒಬ್ಬ ಪರ್ಸನಾಲಿಟಿ ಅಂತ. ಬ್ರಹ್ಮ ಅನ್ನುವಂಥದ್ದು ಇಟ್ಸ್ ನಾಟ್ ಅ ಪರ್ಸನ್, ಇಟ್ಸ್ ಅ ಪೊಸಿಷನ್, ಒಂದು ಪದವಿ. ಇಂದ್ರ ಅನ್ನುವಂಥದ್ದು, ಬ್ರಹ್ಮ ಅನ್ನುವಂಥದ್ದು ಒಂದು ಪದವಿ. ಇವಾಗ ನಾವು ಹೆಂಗೆ PM ಪ್ರೈಮ್ ಮಿನಿಸ್ಟರ್ ಅಂತ ಕರಿತೀವಿ, ಅದು ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಅದೊಂದು ಪದವಿ. ಆ ಪದವಿಯಲ್ಲಿ ಯಾರು ಏರ್ತಾರೆ ಅವರನ್ನ ನಾವು ಅದಕ್ಕೆ ಸಮೀಕರಿಸಿ ಮಾತಾಡ್ತೀವಿ. ಬಟ್ ದಿಸ್ ಪರ್ಸನಾಲಿಟಿ ಒನ್ಸ್ ಲೂಸಸ್ ದಟ್ ಪದವಿ, ಹೀಸ್ ಆರ್ಡಿನರಿ. ಸೊ ಆವಾಗಿನ ಟೈಮಲ್ಲಿ ಯಾರು ಬ್ರಹ್ಮ ಆಗಿದ್ರು, ಆ ಬ್ರಹ್ಮ ತಲ್ಲೀನ ಆಗಿರುವಂಥ ಸಂದರ್ಭದಲ್ಲಿ ಓಕೆ ಈ ಸೆಲೆಬ್ರೇಷನ್ ಎಲ್ಲ ಮುಗಿಲಿ ಅಂತ ಒಂದು ಸ್ವಲ್ಪ ಹೊತ್ತು ಕಾಯ್ತಾರೆ ಅಪ್ಪ ಮಗಳು. ಅದೆಲ್ಲ ಮುಗ್ದಾದ್ಮೇಲೆ ಇವರಿಬ್ರು ಬಂದಿದ್ದಾರೆ ಅಂತ ಬ್ರಹ್ಮಂಗೆ ಗೊತ್ತಾದ್ಮೇಲೆ ಬಂದಿರೋ ಕಾರಣವನ್ನ ಕೇಳಿದಾಗ ಹೀಗೆ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ, ನನ್ನ ಮಗಳಿಗೆ ಯಾರು ಯೋಗ್ಯವರ ಅಂತ ಗೊತ್ತಾಗ್ತಾ ಇಲ್ಲ, ಒಂದಷ್ಟು ಲಿಸ್ಟ್ ಮಾಡ್ಕೊಂಡಿದ್ದೀನಿ, ದಯವಿಟ್ಟು ಇವರಲ್ಲಿ ಯಾರನ್ನ ನಾನು ಆಯ್ಕೆ ಮಾಡಬೇಕು ಅನ್ನೋದನ್ನ ನನಗೆ ಗೈಡೆನ್ಸ್ ಕೊಡು ಅಂತ ಹೇಳಿದಾಗ ಬ್ರಹ್ಮ ಜೋರಾಗಿ ನಗ್ತಾನೆ. ನಿನ್ನ ಪ್ರಕಾರ ನೀನು ಎಷ್ಟೋ ಕ್ಷಣ ಮಾತ್ರ ಕಾದಿದೀಯಾ ಬ್ರಹ್ಮಲೋಕದಲ್ಲಿ, ಆದ್ರೆ ನೀನು ಯಾರ್ಯಾರನ್ನ ಲಿಸ್ಟ್ ಮಾಡ್ಕೊಂಡು ಬಂದಿದೀಯಲ್ವಾ ಅವರಲ್ಲ, ಅವರ ಮರಿ ಮೊಮ್ಮಕ್ಕಳು ಕೂಡ ಭೂಮಿಯಲ್ಲಿ ಬದುಕಿಲ್ಲ ಇವಾಗ. ನೀನು ಆತನ ರಾಜ್ಯದ ಹೆಸರು ಬಂದು ಕುಶಸ್ಥಳಿ ಅಂತ ಆಗಿರುತ್ತೆ. ಮುಂದೆ ಅದು ಏನಾಗುತ್ತೆ ಅನ್ನೋದನ್ನ ಹೇಳ್ತೀನಿ. ಆ ಕುಶಸ್ಥಳಿ ಅನ್ನುವಂತಹ ರಾಜ್ಯ ಕೂಡ ಇಲ್ಲ, ನಿನ್ನ ಸೈನಿಕರೂ ಇಲ್ಲ, ನಿನ್ನ ಸೈನ್ಯನೂ ಇಲ್ಲ, ನಿನ್ನ ಯಾವುದೇ ಕಾರೋಬಾರ್ ಉಳಿದಿಲ್ಲ. ಭೂಮಿಯಲ್ಲಿ ಸಮಯ ಅನ್ನುವಂಥದ್ದು ಬೇರೆ ರೀತಿಯಲ್ಲಿ ನಡೆಯುತ್ತೆ. ಬ್ರಹ್ಮಲೋಕದಲ್ಲಿ ಈಗಾಗಲೇ ನೀನು ಎಷ್ಟೊತ್ತು ವೇಟ್ ಮಾಡಿದೀಯಲ್ಲ, ಈಗಾಗಲೇ 27 ಚಾತುರ್ವರ್ಷ ಅನ್ನುವಂಥದ್ದು ಕಳೆದು ಹೋಗಿದೆ ಅನ್ನೋದನ್ನ ಹೇಳ್ತಾನೆ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದ ಇನ್ಸಿಡೆಂಟ್ಸ್. ಅಂದರೆ ಮೆನ್ಷನಿಂಗ್ ಅನ್ನುವಂಥದ್ದು ಏನಿರುತ್ತೆ ಇದು ಕೇವಲ ಒಂದು. ಅದು ಎಲ್ಲಿ ಬರುತ್ತೆ ಅಂತಂದರೆ ನಿಮಗೆ ಭಗವದ್ಗೀತೆ ಮಹಾಪುರಾಣದ ಚಾಪ್ಟರ್ ನಂಬರ್ 3 ಶ್ಲೋಕ 27 to 34 ಇದು ಅಂದ್ರೂ ಮೆನ್ಷನಿಂಗ್ ಬರುತ್ತೆ. ಇಂಥದ್ದು ನಿಮಗೆ ವಿಷ್ಣು ಪುರಾಣದಲ್ಲೂ ಕೇಳಿಸ್ಕೊಳ್ಳೋಕೆ ಸಿಗುತ್ತೆ. ಹಾಗೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ್ಗೆ ಒಂದು ಎಕ್ಸ್ಪ್ಲನೇಷನ್ ಅನ್ನ ಕೊಡುವಾಗ ಕೂಡ ಇದೇ ಥಿಯರಿ ಆಫ್ ರಿಲೇಟಿವಿಟಿ ಅನ್ನುವಂಥದ್ದು ನಮ್ಮ ತಲೆಗೆ ಬರುತ್ತೆ. ಇನ್ಫ್ಯಾಕ್ಟ್ ಸರ್ ಆಲ್ಬರ್ಟ್ ಐನ್ಸ್ಟೈನ್ ಇದಾರಲ್ವಾ, ಅವರು
ಭಗವದ್ಗೀತೆಯನ್ನು ಓದಿದ ಮೇಲೆ ನನಗೆ ಥಿಯರಿ ಆಫ್ ರಿಲೇಟಿವಿಟಿ ಅನ್ನೋದಕ್ಕೆ ಒಂದು ಐಡಿಯಾ ಬಂದು ಅದಕ್ಕೆ ಫಾರ್ಮುಲೇಷನನ್ನು ಎಕ್ಸ್ಪ್ಲನೇಷನನ್ನು ರೆಡಿ ಮಾಡಿದ್ದು ಅನ್ನೋದನ್ನು ಕನ್ಫೆಸ್ ಕೂಡ ಮಾಡಿದ್ರು. ಸೊ ನಮ್ಮ ಪುರಾಣದಲ್ಲಿ, ನಮ್ಮ ಶಾಸ್ತ್ರದಲ್ಲಿ ನಾನು ಯಾವಾಗಲೂ ಹೇಳ್ತೀನಲ್ವ, ಅದನ್ನು ಲಿಟ್ರಲ್ ಮೀನಿಂಗಲ್ಲಿ ಏನು ಸಾಹಿತ್ಯಿಕವಾಗಿ ಕೆಲವೊಂದಷ್ಟು ಎಕ್ಸಾಜುರೇಷನ್ ಅನ್ನುವಂಥದ್ದಿರುತ್ತೆ, ಅದನ್ನು ಹೈಲೈಟ್ ಮಾಡಿ ಹಿಂಗೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋ ಬದಲು ಅದರಲ್ಲಿ ಏನೋ ಇನ್ಫಾರ್ಮೇಷನ್ ಇದೆ, ಆ ಇನ್ಫಾರ್ಮೇಷನನ್ನು ಕೋಡ್ ಮಾಡಿ ಇಟ್ಟಿದ್ದಾರೆ. ಆ ಕೋಡನ್ನು ಡಿಕೋಡ್ ಮಾಡಿಕೊಂಡ್ರೆ ನಾಲೆಜ್ ಅನ್ನುವಂಥದ್ದು ವಿಚ್ ಇಸ್ ಬಿಯಾಂಡ್ ಸೈನ್ಸ್, ಐ ಆಮ್ ಟಾಕಿಂಗ್ ಅಬೌಟ್ ಜ್ಞಾನ ಅನ್ನುವಂಥದ್ದು ವಿಜ್ಞಾನಕ್ಕಿಂತನೂ ಶ್ರೇಷ್ಠ, ಅದನ್ನು ಅರ್ಥ ಮಾಡ್ಕೊಳ್ಬಹುದು. ಇದು ಟೈಮ್ ಟ್ರಾವೆಲಿಂಗ್ ಅನ್ನುವಂಥದ್ದು ಸಾಧ್ಯವಿದೆ ಅನ್ನುವಂಥದ್ದನ್ನು, ಟೈಮ್ ಡೈಲೇಷನ್ ಹೇಗಾಗುತ್ತೆ ಅನ್ನೋದನ್ನು ಒಂದು ಉಲ್ಲೇಖದ ಮೂಲಕ ಸನಾತನ ಧರ್ಮ ಅನ್ನುವಂಥದ್ದು ಫಾರ್ ದ ಫಸ್ಟ್ ಟೈಮ್, ಇಫ್ ಐ ಆಮ್ ನಾಟ್ ರಾಂಗ್, ಬೇರೆ ಯಾವುದೇ ಒಂದು ಗ್ರಂಥದಲ್ಲಿ ಈ ಲೆವೆಲ್ನ ವ್ಯಾಲಿಡೇಷನ್ ಅನ್ನುವಂಥದ್ದು ನೋಡೋಕೆ ಬಹುಶಃ ಸಿಗೋದಿಲ್ಲ. ಟೈಮ್ ಈಸ್ ನಾಟ್ ಲೀನಿಯರ್, ಸೈಕ್ಲಿಕ್ ಅಂತ ಹೇಳೋದು ಸನಾತನ ಧರ್ಮ. ನೆಕ್ಸ್ಟ್, ಇವಾಗ ಈ ಥಿಯರಿ ಆಫ್ ರಿಲೇಟಿವಿಟಿ, ಟೈಮ್ ಟ್ರಾವೆಲಿಂಗ್ ಅನ್ನುವಂಥದ್ದನ್ನು ಇವತ್ತಿನ ಕಾಲದಲ್ಲಿ ನಾವು ಹೆಂಗೆ ಇಮ್ಯಾಜಿನ್ ಮಾಡ್ಕೊಳ್ಬಹುದು? ಇನ್ಫ್ಯಾಕ್ಟ್ ಈ ಏಲಿಯನ್ ಸ್ಟೋರಿ ಅನ್ನುವಂಥದ್ದು ಏನು ಬರುತ್ತೆ, ಕಾಸ್ಮಿಕ್ ವೋಯೇಜ್ ಅಂತ ಹೇಳ್ತೀನಲ್ವ ನಾವು. ಸೊ ಆ ಕಾಸ್ಮಿಕ್ ವೋಯೇಜ್ನಲ್ಲಿ ಈ ಕಕುದ್ಮಿ ರಾಜ ಹೆಂಗೆ ಹೋದ ಅನ್ನೋದೆಲ್ಲ ಕ್ವೆಶ್ಚನ್ ಕೇಳಿದಾಗ, ಹಾಗೆ ಯಾವಾಗ ಬ್ರಹ್ಮದೇವ ಅದನ್ನು ನೋಡ್ಬಿಟ್ಟು ಇದನ್ನು ಹೇಳಿದಾಗ ಈ ಅಪ್ಪ ಮಗಳಿಗೆ ಶಾಕ್ ಆದಮೇಲೆ ಬ್ರಹ್ಮದೇವ ಮುಂದುವರೆದು ಹೇಳ್ತಾನೆ, ನಿನ್ನ ಮಗಳಿಗೆ ಈಗ ನೀನು ವಾಪಸ್ ಯಾವಾಗ ಭೂಮಿಗೆ ಹೋಗ್ತೀಯಾ, ಭೂಲೋಕವನ್ನು ಸೇರ್ಕೊಳ್ತೀಯಾ, ಆ ಒಂದು ರೆಲ್ಮ್ಗೆ ಹೋಗ್ತೀಯಾ, ಸತ್ಯಯುಗ ಮುಗಿದು ಕಲಿಯುಗ ಅನ್ನೋದು ಬಂದ್ಬಿಟ್ಟಿರತ್ತೆ. ಕಲಿಯುಗ ಅನ್ನುವಂಥದ್ದು ಬಂದಾಗ ಶ್ರೀಕೃಷ್ಣ ಪರಮಾತ್ಮನ ಅಣ್ಣ ಬಲರಾಮ, ಅವನು ಕೂಡ ದೇವಾಂಶ, ಅವನಿಗೆ ಮದುವೆ ಮಾಡಿಕೊಡು ಅಂತ ಹೇಳ್ತಾನೆ. ಅಂದರೆ ಟೈಮ್ನ ಡೈಲೇಷನ್ ಎಷ್ಟಾಗಿದೆ ನೋಡಿ, ಯುಗಗಳೇ ಕಳೆದು ಹೋಗಿದೆ. ಇನ್ಫ್ಯಾಕ್ಟ್ ಆ ರಾಜನ ರಾಜ್ಯ ಅನ್ನುವಂಥದ್ದು ಏನಿರುತ್ತಲ್ವ, ಅದರ ಹೆಸರು ಕುಶಸ್ಥಳಿ ಅನ್ನೋದು ಆವಾಗ ಸತ್ಯಯುಗದಲ್ಲಿ ಕರೆಸ್ಕೊಳ್ತಾ ಇದ್ರೆ, ಕಲಿಯುಗದಲ್ಲಿ ಅದು ದ್ವಾರಕೆಯಾಗಿ ನಿರ್ಮಾಣ ಆಗಿರುತ್ತೆ. ಅವರು ವಾಪಸ್ ಬಂದ ಮೇಲೆ ನೋಡಿ ಶಾಕ್ ಆಗ್ತಾರೆ. ಅವ್ರ ಪ್ರಕಾರ ಹಿಂಗೆ ಹೋದ್ವಿ, ಹಿಂಗೆ ಬಂದ್ವಿ, ಆದರೆ ಅಲ್ಲಿ ಯುಗಗಳೇ ಕಳೆದು ಹೋಗಿದೆ. ಅಲ್ಲಿನ ಬಿಲ್ಡಿಂಗ್ಸ್ ಇರಬಹುದು, ರಾಜ್ಯ ಇರಬಹುದು, ಇದೆಲ್ಲವೂ ಬದಲಾಗೋಗಿದೆ. ಸಮಯ ಬದಲಾಗೋದು ಅಂತಂದರೆ ದಿಸ್ ಇಸ್ ದ ಥಿಂಗ್. ಈ ಬದಲಾವಣೆಯನ್ನೇ ನಾವು ಮಾಯೆ ಅಂತ ಕರಿತೀವಿ. ಇವರಿಬ್ಬರಿಗೆ ಯಾರು ಬ್ರಹ್ಮಲೋಕಕ್ಕೆ ಹೋಗಿ ಬಂದ್ರು ಅವರಿಗಿದೆಲ್ಲ ಮಾಯೆ. ಆದರೆ ಯಾರು ಭೂಮಿಯಲ್ಲಿ ಇದ್ರು, ಈ ಸಮಯವನ್ನ ನೋಡ್ತಾ ಇದ್ರು, ಅವರಿಗೆ ಅದು ರಿಯಾಲಿಟಿ. ಇದನ್ನೇ ಹೇಳಕ್ ಟ್ರೈ ಮಾಡಿದ್ದು, ನನ್ನ ಪ್ರಪಂಚ ನನಗೆ ರಿಯಾಲಿಟಿ. ಅದನ್ನ ಯಾವುದೋ ವ್ಯಕ್ತಿ ಬೇರೆ ಒಂದು ಪ್ರಪಂಚದಲ್ಲಿ ಕುತ್ಕೊಂಡು ನೋಡಿದಾಗ ಅವರಿಗೆ ಅದು ಭ್ರಮೆ ಅನ್ನಿಸ್ಬಹುದು. ಇದನ್ನೇ ಟೈಮ್ ಈಸ್ ರಿಲೇಟಿವ್ ಅಂತ ಕರೆಯೋದು. ಟೈಮ್ ಈಸ್ ನೆವರ್ ಫಿಕ್ಸ್ಡ್. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನುವಂಥದ್ದು ಏನಿದೆ ಅಲ್ವಾ, ಈ ಟೈಮ್ ಟ್ರಾವೆಲಿಂಗ್ ಅನ್ನುವಂಥದ್ದು, ನಾನು ಆಗಲೇ ಹೇಳಿದೆ, ಆ ಕಾಸ್ಮಿಕ್ ವೋಯೇಜನ್ನು ಹೆಂಗೆ ಮಾಡ್ದ ರಾಜ ಅನ್ನುವಂಥ ಟೆಕ್ನಾಲಜಿ ನಮಗೆ ಗೊತ್ತಿಲ್ಲ. ಅಂದರೆ ಹಿಂದಿನ ಕಾಲದಲ್ಲಿ ಇಂಥದ್ದೊಂದು ನಡೆದಿತ್ತು ಅಂತಂದರೆ ಸಮ್ವೇರ್ ವಿ ಹ್ಯಾವ್ ಲಾಸ್ಟ್ ಸಮ್ ಅಮೇಝಿಂಗ್ ಇನ್ಫಾರ್ಮೇಷನ್. ಆ ಇನ್ಫಾರ್ಮೇಷನನ್ನು ವಾಪಸ್ ರಿವೈವ್ ಮಾಡ್ತಾ ಇರೋದೇ, ಅದಕ್ಕೆ ಒಂದು ಪ್ರಯತ್ನ ನಡೀತಾ ಇರೋದನ್ನೇ ಸೈನ್ಸ್ ಅಂತ ಕರಿತೀವಿ, ಆಸ್ಟ್ರೋಫಿಸಿಕ್ಸ್ ಅಂತ ಕರಿತೀವಿ, ಕ್ವಾಂಟಮ್ ಫಿಸಿಕ್ಸ್ ಅಂತ ಕರಿತೀವಿ, ಸೈಕಾಲಜಿ ಅಂತ ಕರಿತೀವಿ, ಪ್ಯಾರಾಸೈಕಾಲಜಿ ಅಂತ ಕರಿತೀವಿ. ನಾವು ಏನೆಲ್ಲ ಮಿರಾಕಲ್, ಮ್ಯಾಜಿಕ್ ಅಂತ ಹೇಳ್ತೀವಲ್ವಾ, ಇಟ್ಸ್ ನಾಟ್ ಮ್ಯಾಜಿಕ್ ಆರ್ ಮಿರಾಕಲ್. ನಮಗೆ ಅದರ ಲಾಜಿಕ್ ಲೂಸ್ ಆಗಿಬಿಟ್ಟಿದೆ. ಹೆಂಗೆ ಎಕ್ಸ್ಪ್ಲೇನ್ ಮಾಡಿ ಅದನ್ನು ಅಳಿಯೋ ಇನ್ಸ್ಟ್ರೂಮೆಂಟನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಮೋಸ್ಟ್ಲಿ. ಅದಕ್ಕೋಸ್ಕರ ವಿ ಆರ್ ಇನ್ ಅ ಪಾತ್ ಟು ರೀಡಿಸ್ಕವರ್ ದ್ಯಾಟ್, ರೀಡಿಸ್ಕವರ್. ಇನ್ಫ್ಯಾಕ್ಟ್ ನಾನು ಆವಾಗಲೇ ಹೇಳ್ದೆ ಅಲ್ಲ ನಿಮಗೆ, ಇಲ್ಲಿವರೆಗೆ ನನ್ನ ಬೆಸ್ಟ್ ಸೈ-ಫೈ ಫಿಲ್ಮ್ ಅಂತ ಯಾವುದಕ್ಕಾದರೂ ನಾನು ಅವಾರ್ಡ್ ಕೊಡ್ತೀನಿ ಅಂತಂದರೆ ಇಂಟರ್ಸ್ಟೆಲ್ಲಾರ್ ಮೂವಿ. ಸೊ ಯಾರು ನೋಡಿಲ್ಲ, ದಯವಿಟ್ಟು ಈ ಒಂದು ಸಿನಿಮಾವನ್ನು ನೀವು ನೋಡಲೇಬೇಕು. ಆ ಡೈಮೆನ್ಷನ್ಸ್ ಅನ್ನುವಂಥದ್ದು, ರೆಲ್ಮ್ ಅನ್ನುವಂಥದ್ದು ಹೇಗೆ ಬದಲಾಗುತ್ತೆ ಸ್ಪೇಸ್ನಲ್ಲಿ ಅನ್ನೋದನ್ನು, ಹಾಗೆ ಅದು ನಾರ್ಮಲ್ ಲೈಫ್ಗೆ ಹೇಗೆ ಕನೆಕ್ಟೆಡ್ ಇದೆ ಅನ್ನೋದನ್ನು ಎಷ್ಟು ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ ಅಂತಂದರೆ ಡಿರೆಕ್ಟರ್. ಎಸ್ಪೆಷಲಿ ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನುವಂಥದ್ದು ಭೂಮಿಯನ್ನು ಬಿಟ್ಟು ಒಂದು ಬ್ಲ್ಯಾಕ್ ಹೋಲ್ ಅಂತ ಬರುತ್ತೆ. ಬ್ಲ್ಯಾಕ್ ಹೋಲ್ ಅಂತಂದರೆ ಏನಪ್ಪ ಅಂತಂದರೆ ಅಲ್ಲಿ ಗ್ರಾವಿಟೇಷನಲ್ ಪುಲ್ ಅನ್ನುವಂಥದ್ದು ಎಷ್ಟು ಪವರ್ಫುಲ್ ಇರುತ್ತೆ ಅಂತಂದರೆ ಟೈಮ್ ಆಲ್ಮೋಸ್ಟ್ ಬಿಕಮ್ಸ್ ಝೀರೋ. ಸೊ ಅಂಥ ಒಂದು ಪ್ಲೇಸ್ನ ಒಳಗಡೆ, ಅಂಥ ಒಂದು ಸೆಲೆಸ್ಟಿಯಲ್ ಬಾಡಿಯ ಒಳಗಡೆ ಆ ಸ್ಪೇಸ್ ಕ್ರಾಫ್ಟ್ ಅನ್ನುವಂಥದ್ದು ಬಿದ್ದು ಹೋಗುತ್ತೆ. ಇಲ್ಲಿ ಅಗೇನ್ ಬಹಳಷ್ಟು ಕ್ವೆಶ್ಚನ್ ಬರುತ್ತೆ. ಯಾರು ಸೈನ್ಸ್ನ ಸ್ಟೂಡೆಂಟ್ ಆಗಿರ್ತಾರೆ, ಗ್ರಾವಿಟೇಷನಲ್ ಪುಲ್ ಅನ್ನುವಂಥದ್ದು ಅಷ್ಟು ಜಾಸ್ತಿ ಇತ್ತು ಅಂತಂದರೆ ಯಾವುದೇ ಆಬ್ಜೆಕ್ಟ್ ಹಾಗೆ
ಜೀವ ಸಮೇತ ಹೋಗಕ್ಕೆ ಸಾಧ್ಯ ಇಲ್ಲ, ಅದನ್ನ ಹಿಡಿದು ಕಿತ್ತು ಬಿಸಾಕ್ಬಿಡತ್ತೆ ಆ ಗ್ರಾವಿಟೇಷನಲ್ ಪುಲ್ನ ಎನರ್ಜಿ ಅನ್ನುವಂಥದ್ದು. ಬಟ್ ಅಗೇನ್ ಈ ಸಿನಿಮಾ ಆಗಿರೋದಕ್ಕೆ ಅಲ್ಲಿ ಕೆಲವೊಂದಷ್ಟು ಪಾಸಿಬಿಲಿಟಿಯನ್ನ, ಹಿಂಗಾಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಹಿಂಗಾಗಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಪಾಸಿಬಿಲಿಟಿಯನ್ನ ಆ ಸೈಂಟಿಫಿಕ್ ಟೆಕ್ನಾಲಜಿ ಅನ್ನುವಂಥದ್ದು ಏನಿರುತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದು ಸಿನಿಮ್ಯಾಟಿಕ್ ಫ್ರೀಡಮ್ನ ಮೂಲಕ ಡೈರೆಕ್ಟರ್ ಹೇಳ್ತಾರೆ. ಅದರ ಒಳಗಡೆ ಹೋದಾಗ ಆ ವ್ಯಕ್ತಿ ಒಂದ್ಸತಿ ನೋಡ್ತಾರೆ ಪ್ರಪಂಚನ, ಆ್ಯಂಡ್ ದೆನ್ ಹಿ ಡಿಸ್ಕವರ್ಸ್ ಆ ಸ್ಪೇಸ್ ಒಳಗಡೆ ಇರುವಂತಹ ನಮ್ಮ ಸಿನಿಮಾದ ಹೀರೋ ಯಾರಿರ್ತಾರೆ ಅಲ್ಲಿ ಇರುವಂಥದ್ದು ಆ ಗ್ಯಾರ್ಗ್ಯಾಂಟುವಾ ಬ್ಲ್ಯಾಕ್ ಹೋಲ್ನ ಒಳಗಡೆ ಇರುವಂಥದ್ದು 5 ಡೈಮೆನ್ಷನಲ್ ರಿಯಾಲಿಟಿ. ಅಲ್ಲಿ ಆ ವ್ಯಕ್ತಿ ಭೂಮಿಯಿಂದ ಎಷ್ಟೋ ದೂರದಲ್ಲಿರೋ ಒಂದು ಬ್ಲ್ಯಾಕ್ ಹೋಲ್, ಆ ಬ್ಲ್ಯಾಕ್ ಹೋಲ್ನ ಒಳಗಡೆ 5 ಡೈಮೆನ್ಷನಲ್ ರಿಯಾಲಿಟಿಯಲ್ಲಿ ಭೂಮಿಯಲ್ಲಿ ಅವನು ಕಳೆದು ಬಂದಂತಹ ಜೀವನವನ್ನು ನೋಡ್ತಾನೆ. ನಾನಿವಾಗ ಏನು ಹೇಳಿದೆ ಅನ್ನೋದು ಭಾಳಷ್ಟು ಜನರಿಗೆ ಅರ್ಥ ಆಗೋದಿಲ್ಲ, ಬಟ್ ಆ ಸಿನಿಮಾ ನೋಡಿ, ಆ ಸಿನಿಮಾ ನೋಡಿದಾಗ ನಾನು ಏನು ಹೇಳಿದೆ ಅನ್ನೋದು ನಿಮಗೆ ಅರ್ಥ ಆಗತ್ತೆ. ಅಂದರೆ ಟೈಮ್ ಅನ್ನುವಂಥದ್ದು, ಟೈಮ್ ಟ್ರಾವೆಲಿಂಗ್ ಅನ್ನುವಂಥದ್ದು ಹೇಗೆ ಒಂದು ಸಿನಿಮಾದ ಮೂಲಕ ಎಕ್ಸ್ಪ್ಲೇನ್ ಮಾಡ್ಬೋದು ಅನ್ನೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಸಿನಿಮಾ ಎವರ್. ಬಟ್ ಈ ಟೈಮ್ ಟ್ರಾವೆಲಿಂಗ್ ಇರಬಹುದು, ಟೈಮ್ ಡೈಲೇಷನ್ ಇರಬಹುದು, ಏಲಿಯನ್ಸ್ ಇರಬಹುದು, UFO ಇರಬಹುದು, ಇವತ್ತಿನ ಕಾಲದಲ್ಲಿ ಬಹಳಷ್ಟು ಅಂತಂದರೆ ಬಹಳಷ್ಟು ಫ್ಯಾಸಿನೇಷನ್ ಇರೋದು ಅನ್ಐಡೆಂಟಿಫೈಡ್ ಆಬ್ಜೆಕ್ಟ್. ನಾವು ಈ ಜಾದು ಏನು ನೋಡಿದ್ದೀವಿ, ಕೊಯ್ ಮಿಲ್ಗೆ ಆ ಸಿನಿಮಾ ಇರಬಹುದು. ಸೊ ದಿಸ್ ಇಸ್ ಆಲ್ ಐ ಬಿಲೀವ್ ನಾಟ್ ಫಿಕ್ಷನ್. ದ್ಯಾರ್ ಈಸ್ ಸಮಥಿಂಗ್ ಟ್ರೂತ್ ಬಿಹೈಂಡ್ ದ್ಯಾಟ್. ಅದ್ರ ಹಿಂದ್ಗಡೆ ಏನೋ ಒಂದು ಜ್ಞಾನ ಅನ್ನುವಂಥದ್ದಿದೆ, ಬಟ್ ನಮಗೆ ಯಾವುದೋ ಒಂದು ಹೀಗೆ ಬ್ಲರ್ ಮಾಡಿಬಿಟ್ಟಿದೆ. ಅದರ ಮತ್ತು ನಮ್ಮ ನಡುವೆ ಯಾವುದೋ ಒಂದು ಫಿಲ್ಟರ್ ಇದೆ, ಬಟ್ ಆ ಫಿಲ್ಟರನ್ನು ಅಥವಾ ಆ ಪರ್ದೆಯನ್ನು ಹೆಂಗೆ ಸರಿಸಬೇಕು ಅಂತ ನಮಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಅದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀವಿ. ಏನು ಮಾಡಬಹುದು, ಇದನ್ನು ಹೆಂಗೆ ಮ್ಯಾಥಮೆಟಿಕಲಿ ರೆಪ್ರೆಸೆಂಟ್ ಮಾಡ್ಬೋದು, ಇದನ್ನು ಕಂಡುಹಿಡಿಯೋಕ್ಕೆ ಏನು ಇನ್ಸ್ಟ್ರೂಮೆಂಟ್ ರೆಡಿ ಮಾಡಬಹುದು, ನಾನು ಏನು ಸ್ಟ್ಯಾಂಡರ್ಡನ್ನು ರೆಡಿ ಮಾಡಬಹುದು ಅಂತ. ದ್ಯಾಟ್ ಈಸ್ ಸೈನ್ಸ್. ಸೊ ನನಗೆ ಭಾಳಷ್ಟು ಜನ ಕೇಳ್ತಾರೆ, ಆಯಿತಾ, ಏನು ನೀವು ಆಸ್ಟ್ರೋಫಿಸಿಕ್ಸ್ ಸ್ಟೂಡೆಂಟ್ ಆಗಿ ಮಾಸ್ಟರ್ಸ್ ಮಾಡಿ ಈ ಥರದ್ದು ಮೈಥಾಲಜಿ ಎಲ್ಲ ಇದೆ ಅಂತ ಹೇಳ್ತೀರಾ, ಅಥವಾ ಅದನ್ನು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತೀರಲ್ಲ, ಹೆಂಗಿದು ಈ ಥರದ್ದು 2 ದಾರಿ ಅಲ್ವಾ ಇದು ಅಂತ ಕೇಳ್ತಾರೆ. ಬಟ್ ನಾನು ಆವಾಗಲೂ ಹೇಳಿದ್ದೆ, ಇವಾಗಲೂ ಹೇಳ್ತೀನಿ, ಆ ಸೈನ್ಸ್ ಅನ್ನುವಂಥದ್ದೇ ಇದೆ ಅಲ್ಲ, ಆ ಆಸ್ಟ್ರೋಫಿಸಿಕ್ಸೇ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದು. ಯಾಕೆಂತಂದರೆ ಅದು ಇದು ಬೇರೆ ಅಲ್ಲ, ಇದೆರಡೂ ಕೂಡ ಪ್ಯಾರಲಲ್. ಜಸ್ಟ್ ಇಲ್ಲಿ ಸಂಸ್ಕೃತದಲ್ಲಿ ಹೇಳಿದ್ರು, ಅಲ್ಲಿ ಇಂಗ್ಲೀಷ್ನಲ್ಲಿ ನನಗೆ ಕಲಿಸ್ತಾ ಇದ್ರು. ಇದೆರಡರ ಡಿಫ್ರೆನ್ಸನ್ನು ಬಿಟ್ಟರೆ ಇದೆರಡರ ನಡುವೆ ಮತ್ತೇನು ಡಿಫ್ರೆನ್ಸ್ ಇಲ್ಲ. ನೀವು ಯಾವುದಾದ್ರು ಒಬ್ಬ ಸೈಂಟಿಸ್ಟನ್ನು ಮಾತಾಡಿಸ್ತೀರಾ ಅಥವಾ ರಿಸರ್ಚ್ ಪರ್ಸನನ್ನು ಮಾತಾಡಿಸ್ತೀರಾ ಅಂತಂದರೆ ನೋ ಬಡಿ ಈಸ್ ಆನ್ ಎಥಿಸ್ಟ್. ಇದನ್ನು ನಾನು ಘಂಟಾಘೋಷವಾಗಿ ಹೇಳೋಕ್ಕೆ ಬಯಸ್ತೀನಿ. ನೋ ಬಡಿ ಟೆಲ್ಸ್ ಯು ದ್ಯಾಟ್ ಈ ಪ್ರಪಂಚದಲ್ಲಿ ನಮಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ ಅಂತ ಯಾರೂ ಹೇಳೋದಿಲ್ಲ. ಎವ್ರಿ ಸೈಂಟಿಸ್ಟ್, ಎವ್ರಿ ರಿಸರ್ಚ್ ಪರ್ಸನ್ ಕ್ಲೇಮ್ಸ್ ದ್ಯಾಟ್ ದ್ಯಾರ್ ಈಸ್ ಸಮಥಿಂಗ್ ವಿಚ್ ವಿ ಡೋಂಟ್ ನೋ ಆ್ಯಂಡ್ ವಿ ಹೋಪ್ ಟು ನೋ ದ್ಯಾಟ್. ಬಟ್ ಮನುಕುಲದ ಪ್ರಗತಿ ಅನ್ನುವಂಥದ್ದು ಯಾವ ರೀತಿ ಹೋಗ್ತಾ ಇದೆ, ನಾವು ಯಾವ ಸ್ಟೇಜ್ ಆಫ್ ನಾಲೆಜಲ್ಲಿ ಇದ್ದೀವಿ ಅನ್ನುವಂಥದ್ದೇ ನಮಗೆ ಗೊತ್ತಿಲ್ಲ. ಸೊ ನಮ್ಮ ನಾಲೆಜ್ನ ಆಕ್ಸೆಸ್ ಅನ್ನುವಂಥದ್ದು ದ್ಯಾಟ್ ಈಸ್ ಲಿಮಿಟೆಡ್, ಬಟ್ ಜ್ಞಾನ ಈಸ್ ಅನ್ಲಿಮಿಟೆಡ್. ವಿಜ್ಞಾನ ಈಸ್ ಲಿಮಿಟೆಡ್, ಬಟ್ ಜ್ಞಾನ ಇಟ್ಸ್ ಅನ್ಲಿಮಿಟೆಡ್. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ರಾತ್ರಿ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.